ಮರದ ಕೊಂಬೆ ಮೈಮೇಲೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆಡ್ ಆದ ಗಾಯಾಳು ಅಕ್ಷಯ್ ಮೆದುಳು. ಮರದ ಕೊಂಬೆ ಮೈಮೇಲೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಅಕ್ಷಯ್ ಏನಿದ್ದ ಆತನ ಮೆದುಳು ಇದೀಗ ಡೆಡ್ ಆಗಿದೆ. ಸಾವು ಬದುಕಿನ ಮಧ್ಯೆ ಅಕ್ಷಯ್ ಇದೀಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 12 ಚೂರಾಗಿರುವಂತಹ ಅಕ್ಷಯ್ ಮೆದುಳಿನ ಚಿಪ್ಪು ಆಪರೇಷನ್ ಆದ 48 ಗಂಟೆ ಒಳಗೆ ರಿಯಾಕ್ಟ್ ಮಾಡಬೇಕಿದ್ದ ಅಕ್ಷಯ್ ಮೆದುಳು ಆಪರೇಷನ್ ಮಾಡಿ 72 ಗಂಟೆ ಆದರೂ ಕೂಡ ಪ್ರಜ್ಞೆ ಇಲ್ಲ. ವೈದ್ಯಕೀಯ ಭಾಷೆಯಲ್ಲಿ ಇದು ಬ್ರೈನ್ ಡೆಡ್ ಅಂತ ಹೇಳಲಾಗ್ತಾ ಇದೆ. ಜಯನಗರದ 3ನೇ ಬ್ಲಾಕ್ನ ಅಪೋಲೋದಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಮರದ ಕೊಂಬೆ ಮೈ ಮೇಲೆ ಬಿದ್ದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಾಯಾಳು ಅಕ್ಷಯ್ ಏನಿದ್ದ ಆತನ ಮೆದುಳು ಇದೀಗ ಡೆಡ್ ಆಗಿದೆ. ಸಾವು ಬದುಕಿನ ಮಧ್ಯೆ ಅಕ್ಷಯ್ ಇದೀಗ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. 12 ಚೂರಾಗಿದೆ ಆತನ ಮೆದುಳಿನ ಚಿಪ್ಪು ಏನಿತ್ತು ಅದು ಇದೀಗ 12 ಚೂರಾಗಿದೆ. ಆಪರೇಷನ್ ಆದ 48 ಗಂಟೆ ಒಳಗೆ ಆ ಮೆದುಳು ರಿಯಾಕ್ಟನ್ನು ಮಾಡಬೇಕಿತ್ತು. ಈಗಾಗಲೇ 72 ಗಂಟೆ ಆಗಿದೆ, ಆದರೂ ಕೂಡ ರಿಯಾಕ್ಟನ್ನು ಮಾಡ್ತಾ ಇಲ್ಲ. ಈಗಾಗಲೇ ಆಪರೇಷನ್ನ ಮಾಡಿ 72 ಗಂಟೆ ಆಗಿದ್ರೂ ಕೂಡ ಆತನಿಗೆ ಪ್ರಜ್ಞೆ ಬಂದಿಲ್ಲ. ಇನ್ನು ವೈದ್ಯಕೀಯ ಭಾಷೆಯಲ್ಲಿ ಇದು ಬ್ರೈನ್ ಡೆಡ್ ಅಂತ ಹೇಳಲಾಗ್ತಾ ಇದೆ. ಅಕ್ಷಯ್ ಹೆಗಲ ಮೇಲೆ ಮನೆಯ ಜವಾಬ್ದಾರಿ ಕೂಡ ಇದೆ. ಅಪ್ಪ ಅಜ್ಜ ಜೊತೆ ಕುಟುಂಬವನ್ನ ಸಾಕ್ತಾ ಇದ್ದ ಅಕ್ಷಯ್ HR ವಿಭಾಗದಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅಪ್ಪನ ಜನ್ಮದಿನಕ್ಕೆ ಮಟನ್ ತರುವಾಗ ಈ ಅವಘಡ ಸಂಭವಿಸಿದೆ. ಬೈಕ್ ಏರಿ ಬರುವಾಗ ಮರದ ಕೊಂಬೆ ಬಿದ್ದಿದೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಅವರ ಕುಟುಂಬಸ್ಥರು. ಇದೀಗ ಕತ್ರಿಗುಪ್ಪೆಯ ಶ್ರೀನಗರದಲ್ಲಿ ಅಕ್ಷಯ್ ನಿವಾಸ ಇತ್ತು, ಅವರ ಮನೆ ಕೂಡ ಇತ್ತು. ಅಕ್ಷಯ್ ಹೆಗಲ ಮೇಲೆ ಮನೆಯ ಜವಾಬ್ದಾರಿ ಕೂಡ ಇದೆ. ಅಪ್ಪ ಅಜ್ಜಿ ಜೊತೆ ಕುಟುಂಬವನ್ನು ಕೂಡ ಸಾಕ್ತಾ ಇದ್ರು ಇವರು. ಆ ಕುಟುಂಬಕ್ಕೆ ಈಗ ಆಧಾರ ಯಾರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. HR ವಿಭಾಗದಲ್ಲಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ರು, ಮನೆ ಜವಾಬ್ದಾರಿ ಕೂಡ ಇತ್ತು. ಇದೀಗ ಅವರ ಬ್ರೈನ್ ಕೂಡ ಡೆಡ್ ಆಗಿದೆ.